ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಗ್ರಹಗಳ ರಾಜ ಆಗಿರುವ ಈ ಒಂದು ಸೂರ್ಯ ಭಗವಾನರು ಸಿಂಹ ರಾಶಿಯವರ ಗ್ರಹ ಅಧಿಪತಿ ಅಂತಾನೆ ನಾವು ಅನ್ಬಹುದು. ಈ ಸಿಂಹ ರಾಶಿಯವರಲ್ಲಿ ನಾವು ಜಾಸ್ತಿ ಈ ನಾಯಕತ್ವದ ಗುಣ ಹೊಂದಿದ್ದಾರೆ. ಆದಷ್ಟು ಇವರು ಈ ಉತ್ಸಾಹ, ಈ ಮಹತ್ವಾಕಾಂಕ್ಷಿ ಮತ್ತು ಈ ತುಂಬಾನೇ ಮೃದು ಸ್ವಭಾವ ಅಂತ ನಾವು ಹೇಳ್ಬೋದು ಅಷ್ಟೇ. ಇವರಲ್ಲಿ ತುಂಬಾ ನಾವು ನಾಯಕತ್ವದ ಗುಣಗಳೇ ಇವರಲ್ಲಿ ಜಾಸ್ತಿ ಎದ್ದು ಕಾಣಿಸೋದು. ಹಾಗಾಗಿ ಇವರ ಹಕ್ಕನ್ನ ಇವರು ಸಾಧಿಸಲೇಬೇಕು ಎನ್ನುವಂತಹ ಹಠ ಇರುವವರು. ಈ ಸಿಂಹ ರಾಶಿಯವರಲ್ಲಿ ತುಂಬಾನೇ ಸೂರ್ಯನ ಪ್ರಭಾವ ಹೆಚ್ಚಾಗಿರುವುದರಿಂದ ಇವರು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಸ್ವಲ್ಪ ತಡವಾಗಬಹುದು, ಆದ್ರೆ ಇವರು ಸಾಧಿಸಿಯೇ ತೀರ್ತಾರೆ ಅಂತ ನಾವು ಅನ್ಬಹುದು. ಮದುವೆಗಳು, ವಿವಾಹಗಳು ಇದು ಫಿಕ್ಸ್ ಆಗಿ ಕಿತ್ತೋಗ್ತಾ ಇದೆಯಾ? ಹಾಗಿದ್ರೆ ಈ ವಿವಾಹ ಪರಿಹಾರಕ್ಕಾಗಿ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳಿ. ವಿವಾಹ ದೋಷಕ್ಕೆ ಈ ಒಂದು ಸಿಂಪಲ್ ಪರಿಹಾರ ಅಂತಾನೆ ಅನ್ಬಹುದು. ಸ್ವಯಂವರ ಅಂದ್ರೆ ಪಾರ್ವತಿ ಹೋಮ ಮಾಡಿಸಿ ತುಂಬಾನೇ ಜೀವನದಲ್ಲಿ ವೃದ್ಧಿಯಾಗುತ್ತೆ, ವಿವಾಹ ಕೂಡಿ ಬರುತ್ತೆ. ಗುರುಬಲಕ್ಕಾಗಿ ಪೂಜೆ ಮಾಡಿ, ದಾನ ಧರ್ಮಗಳು ಆದಷ್ಟು ಹೆಚ್ಚಾಗಿ ಮಾಡಿ. ಮತ್ತೆ ನೀವು ಕುಜ ಶಾಂತಿ ಮಾಡಿಸಿ, ಆದಷ್ಟು ತುಂಬಾನೇ ಒಳ್ಳೆಯದಾಗುತ್ತೆ. ಈ ಹುಡುಗಿಯರು ಮಂಗಳ ಗೌರಿ ವ್ರತ ಮಾಡಬೇಕು. ಮಂಗಳವಾರದ ದಿನ ಈ ದೇವರನ್ನ ಪೂಜಿಸಿದರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಅಂತಾನೆ ಅನ್ಬಹುದು. ಆಂಜನೇಯ ಸ್ವಾಮಿಗೆ ನೀವು ಭಯ ನಿವಾರಣೆ ಅಂದ್ರೆ ಶತ್ರುನಾಶ ಮತ್ತು ಕಾರ್ಯಸಿದ್ಧಿಯಾಗುತ್ತೆ ಅಂತಾನೆ ಅನ್ಬಹುದು. ದೇವರನ್ನ ಪೂಜಿಸಿದರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ. ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಮಾಡಿ, ಭಯ ನಿವಾರಣೆ ಆಗುತ್ತೆ, ಶತ್ರುನಾಶ ಆಗುತ್ತೆ ಮತ್ತು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸ ನಿಮಗೆ ಕೈಗೂಡಿ ಬರುತ್ತೆ. ಮತ್ತೆ ದುರ್ಗಾದೇವಿಯನ್ನ ಪೂಜಿಸಿ, ಆದಷ್ಟು ಮನೆಯಲ್ಲಿ ಕೌಟುಂಬಿಕ ಶಾಂತಿ ಸಿಗುತ್ತೆ ಮತ್ತೆ ಶತ್ರುನಾಶ ಆಗಿ ಕಾರ್ಯಸಿದ್ಧಿ ಆಗುತ್ತೆ, ಕೌಟುಂಬಿಕ ಶಾಂತಿ ಸಿಗುತ್ತೆ ಮತ್ತೆ ರಕ್ಷಣೆ ಅನ್ನೋದು ನಿಮಗೆ ದೊರೆಯುತ್ತಾ ಹೋಗುತ್ತೆ. ಆದಷ್ಟು ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಯನ್ನ ಮಾಡಿ, ಸಂತಾನ ಭಾಗ್ಯ ದೊರೆಯುತ್ತೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂತೋಷದಿಂದ ಕೂಡಿರುತ್ತೆ. ನೀವು ಆದಷ್ಟು ಮಂಗಳವಾರದ ದಿನ ಈ ದೇವರುಗಳನ್ನು ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತೆ. ನೀವು ಖುಷಿಯಾಗಿ ಜೀವನ ಮಾಡಬಹುದು. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಮತ್ತು ನ್ಯಾಯಯುತವಾದ ಗ್ರಹವಾದ ಈ ಒಂದು ಶನಿದೇವನು ಎಂದಿಗೂ ಯಾರ ಭವಿಷ್ಯವನ್ನು ಕಿತ್ತುಕೊಳ್ಳುವುದಿಲ್ಲ. ಬದಲಾಗಿ ಆ ಭವಿಷ್ಯದ ನಿಜವಾದ ಅರ್ಹರು ಯಾರು ಎಂಬುದನ್ನು ಆತ ನಿರ್ಧರಿಸುತ್ತಾನೆ. ಸಿಂಹರಾಶಿಯವರೇ, ಪ್ರಸ್ತುತ ನಿಮ್ಮ ರಾಶಿಗೆ ಶನಿಯ ಈ ಒಂದು ದಯ್ಯ ನಡೆಯುತ್ತಿದೆ. ಆದರೆ ಈ ಒಂದು ಶನಿ ದಯ್ಯ ಅಥವಾ ಸಾಡೆ ಸಾತಿ ನಿಮ್ಮನ್ನು ಕೆಳಗೆ ಬೀಳಿಸಲು ಬರುವುದಿಲ್ಲ. ಬದಲಾಗಿ ಭವಿಷ್ಯದಲ್ಲಿ ಬರುವ ಯಾವುದೇ ದೊಡ್ಡ ಬಿರುಗಾಳಿಗೂ ನಿಮ್ಮನ್ನು ಅಲುಗಾಡಿಸದಂತೆ ನಿಮ್ಮನ್ನು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅತ್ಯಂತ ಶಕ್ತಿಶಾಲಿಯನ್ನಾಗಿ ರೂಪಿಸಲು ಬರುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹರಾಶಿ ಪ್ರಸ್ತುತ ಶನಿದೇವನು 8ನೇ ಮನೆಯಲ್ಲಿ ಅಷ್ಟಮ ಸ್ಥಾನ ಸಂಚರಿಸುತ್ತಿದ್ದಾನೆ. ಅಷ್ಟಮ ಶನಿಯ ಈ ಒಂದು ಕಾಲಾವಧಿಯಲ್ಲಿ ಮುಂದಿನ 11 ತಿಂಗಳುಗಳು ಅತ್ಯಂತ ನಿರ್ಣಾಯಕವಾಗಿವೆ. ಶನಿಯು ತನ್ನ ವಕ್ರ ಚಲನೆ ಹಾಗೂ ನಕ್ಷತ್ರ ಬದಲಾವಣೆಗಳ ಮೂಲಕ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವುಗಳನ್ನು ತರಲಿದ್ದಾನೆ. ಮುಖ್ಯವಾಗಿ ಶನಿಯು ಈ ಬುಧನ ನಕ್ಷತ್ರವಾದ ರೇವತಿ ನಕ್ಷತ್ರ ಮತ್ತು ಶನಿಯ ಸ್ವಂತ ನಕ್ಷತ್ರವಾದ ಉತ್ತರ ಭಾದ್ರಪದ ನಕ್ಷತ್ರಗಳಲ್ಲಿ ಸಂಚರಿಸಲಿದ್ದಾನೆ. ಈ ಅವಧಿಯಲ್ಲಿ ಈ ಒಂದು 9 ಅಕ್ಟೋಬರ್ 2026ರಿಂದ 8 ಫೆಬ್ರವರಿ 2027ರವರೆಗಿನ ಕಾಲಘಟ್ಟವು ಅತ್ಯಂತ ಪ್ರಮುಖ ಬದಲಾವಣೆಗಳಿಗೆ ಸಾಕ್ಷಿಯಾಗಲಿದೆ. ಇದನ್ನು ಕೇವಲ ಒಂದು ಕಷ್ಟದ ಕಾಲ ಎಂದು ಹೆದರುವ ಅಗತ್ಯವಿಲ್ಲ. ಇದರ ಸಂಪೂರ್ಣ ಆಳ ಮತ್ತು ಜಾತಕದ ಆಧಾರದ ಮೇಲಿನ ವಾಸ್ತವವನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ನಕ್ಷತ್ರಗಳ ಬದಲಾವಣೆಯ ರಹಸ್ಯ ಮತ್ತು ಧನಲಾಭದ ಯೋಗಗಳು. ಪ್ರಸ್ತುತ ಶನಿದೇವನು ಬುಧನ ನಕ್ಷತ್ರವಾದ ರೇವತಿ ನಕ್ಷತ್ರದಲ್ಲಿ ಇರೋದು. ಸಿಂಹರಾಶಿಯವರಿಗೆ ಬುಧನು 2ನೇ ಮನೆ ಅಂದರೆ ಧನಸ್ಥಾನ ಮತ್ತು 11ನೇ ಮನೆಗೆ ಲಾಭಸ್ಥಾನ ಅಧಿಪತಿಯಾಗಿದ್ದಾನೆ. ಅಂದರೆ ಶನಿಯು ನಿಮ್ಮ ಧನ ಮತ್ತು ಲಾಭದ ಅಧಿಪತಿಯ ನಕ್ಷತ್ರದಲ್ಲಿ ಕುಳಿತಿರುವುದರಿಂದ ಆರ್ಥಿಕವಾಗಿ ಇದು ಸಂಪೂರ್ಣ ನಕಾರಾತ್ಮಕ ಕಾಲವಲ್ಲ.
ಅಕ್ಟೋಬರ್ 9ಕ್ಕಿಂತ ಮೊದಲು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು, ಹೊಸ ಉದ್ಯೋಗಾವಕಾಶಗಳು ಅಥವಾ ಈ ಒಂದು ಪ್ರಮೋಷನ್ ಅಂದರೆ ಹುದ್ದೆ ಏರಿಕೆ ಸಿಗುವ ಬಲವಾದ ಸಾಧ್ಯತೆಗಳು ಹೆಚ್ಚು. ಆದರೆ ಶನಿಯ 8ನೇ ಮನೆಯ ದೃಷ್ಟಿಯು ನಿಮ್ಮ 10ನೇ ಮನೆ ಅಂದರೆ ಉದ್ಯೋಗ ಸ್ಥಾನ, 2ನೇ ಮನೆ ಧನ ವಾಣಿ ಸ್ಥಾನ ಹಾಗೂ 5ನೇ ಮನೆಯ ಬುದ್ಧಿ ಮತ್ತು ಸಂತಾನ ಸ್ಥಾನ ಮೇಲೆ ಬೀಳುತ್ತಿದೆ. ಇದರಿಂದಾಗಿ ನಿಮ್ಮ ಮೇಲೆ ಜವಾಬ್ದಾರಿಗಳ ಹೊರೆ ವಿಪರೀತವಾಗಿ ಹೆಚ್ಚಾಗುತ್ತೆ. ನೀವು ಮಾನಸಿಕವಾಗಿ ಮುಕ್ತವಾಗಿರಲು ಬಯಸಿದ್ರೂ ಕೆಲಸದ ಒತ್ತಡ ಮತ್ತು ಆಲೋಚನೆಗಳು ನಿಮ್ಮನ್ನು ಸದಾ ಕಾರ್ಯನಿರತರನ್ನಾಗಿ ಮಾಡುತ್ತೆ. ಮನಸ್ಸಿನಲ್ಲಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಎಂಬ 10 ಯೋಜನೆಗಳು ಮೂಡಿದ್ರು ಕೆಲವು ಗೊಂದಲಗಳು ನಿಮ್ಮನ್ನು ಕಾಡಬಹುದು. ಈ ಅವಧಿಯಲ್ಲಿ ನೀವು ಹೊಸ ವಾಹನ ಅಥವಾ ಆಸ್ತಿಯ ಮೇಲೆ ಹಣವನ್ನು ಖರ್ಚು ಮಾಡುವ ಅಥವಾ ಹೂಡಿಕೆ ಮಾಡುವ ಯೋಗಗಳು ಸೃಷ್ಟಿಯಾಗುತ್ತೆ. ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಸಿಂಹರಾಶಿಯವರು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಅಂದರೆ ವಿಶೇಷವಾಗಿ ಒಂದು ಮಾರ್ಚ್ 2025ರ ನಂತರ ನಿಮ್ಮ ಆಹಾರ ಪದ್ಧತಿಯಲ್ಲಿ ಏರುಪೇರಾಗಿದೆ. ಯಾವುದೇ ಮದುವೆ, ಪಾರ್ಟಿ ಅಥವಾ ಸಮಾರಂಭಗಳಿಗೆ ಹೋದಾಗ ಅಸಿಡಿಟಿ ಅನ್ನೋದು, ಈ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಹೆಚ್ಚಾಗಿ ಕಾಡುತ್ತಿರಬಹುದು. ಈ ಶನಿಯ ದೃಷ್ಟಿ 5ನೇ ಮನೆಯ ಮೇಲೆ ಇರುವುದರಿಂದ ಜೀರ್ಣಕ್ರಿಯೆಯ ಸಮಸ್ಯೆಗಳು ಸಾಮಾನ್ಯ. ಇದರೊಂದಿಗೆ ಅಕ್ಟೋಬರ್ 9ರ ನಂತರದ ಅವಧಿಯಲ್ಲಿ ನಿಮ್ಮ ಗಂಟಲು, ಹಲ್ಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರದಿಂದಿರಿ. ಅಷ್ಟಮ ಸ್ಥಾನವು ಹಠಾತ್ ಘಟನೆಗಳನ್ನು ಸೂಚಿಸುವುದರಿಂದ ನೀವು ಬೈಕ್ ಅಥವಾ ವಾಹನಗಳಲ್ಲಿ ಚಲಿಸುವಾಗ ಸಣ್ಣ ಪುಟ್ಟ ಅಪಘಾತಗಳಾಗಿ ಕೈ ಕಾಲುಗಳಿಗೆ ಗೀರು ಬೀಳುವ ಅಥವಾ ಈ ಒಂದು ಸಾಧ್ಯತೆ ಇದೆ ಹೆಚ್ಚು. ಆದ್ದರಿಂದ ಈ ಒಂದು ಪ್ರಯಾಣದ ಸಮಯದಲ್ಲಿ ನಿಧಾನ ಮತ್ತು ಜಾಗರೂಕತೆ ಇಲ್ಲಿ ಅತ್ಯಗತ್ಯ. ಶನಿಯ ಅಷ್ಟಮ ದಯ್ಯ ಕಾಲವು ಕೇವಲ ಆರ್ಥಿಕ ಅಥವಾ ದೈಹಿಕ ಬದಲಾವಣೆಗಳನ್ನು ತರುವುದಿಲ್ಲ. ಇದು ನಿಮ್ಮ ಸಾಮಾಜಿಕ ಮತ್ತು ಭಾವನಾತ್ಮಕ ಜೀವನದಲ್ಲಿ ಒಂದು ದೊಡ್ಡ ರಿಯಾಲಿಟಿ ಅಂದರೆ ಚೆಕ್ ವಾಸ್ತವದ ಒಂದು ದರ್ಶನ ನೀಡುತ್ತೆ. ಈ 11 ತಿಂಗಳುಗಳಲ್ಲಿ ನಿಮ್ಮ ನಿಜವಾದ ಆಪ್ತರ್ಯಾರು ಮತ್ತು ನಿಮ್ಮನ್ನು ಕೇವಲ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿರುವ ಪರಕೀಯರು ಯಾರು ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಶನಿಯು ನಿಮ್ಮ ಜೀವನದಲ್ಲಿ ಕಠಿಣವಾದ ಈ ಒಂದು ಮಾಗಿದ ಮುಕ್ತಾಯವನ್ನು ತರುತ್ತಾನೆ. ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಆಳವಾದ ಸತ್ಯವೆಂದರೆ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಬರುತ್ತಾರೆ. ಅವರು ಕೇವಲ ಒಂದು 10 ದಿನ, 1 ವರ್ಷ ಅಥವಾ 10 ವರ್ಷಗಳ ಕಾಲ ನಿಮ್ಮೊಂದಿಗಿದ್ದರು. ಅದು ನಿಮ್ಮ ಹಿಂದಿನ ಜನ್ಮದ ಈ ಒಂದು ಕಾರ್ಮಿಕ್ ಸಾಲ ಆಗಿರುತ್ತೆ. ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಮಗೆ ಅಪಾರ ಸುಖವನ್ನು ನೀಡಿದರು ಅಥವಾ ವಿಪರೀತ ದುಃಖ ಮತ್ತು ಮಾನಸಿಕ ಕಿರುಕುಳವನ್ನು ನೀಡಿದರು. ಅದು ಮುಂಚಿತವಾಗಿಯೇ ನಿರ್ಧರಿಸಲ್ಪಟ್ಟ ಕಾರ್ಮಿಕ್ ಉದ್ದೇಶವಾಗಿರುತ್ತೆ. ಈ ಅವಧಿಯಲ್ಲಿ ಕೆಲವು ಹಳೆಯ ಸ್ನೇಹಗಳು ಮತ್ತು ಸಂಬಂಧಗಳು ನಿಮ್ಮಿಂದ ದೂರಾಗಬಹುದು. ಆದರೆ ನೆನಪಿಡಿ, ಶನಿದೇವನು ನಿಮ್ಮ ಜೀವನದಿಂದ ಯಾರನ್ನಾದರೂ ದೂರ ಮಾಡುತ್ತಿದ್ದಾನೆ ಎಂದರೆ ಅವರ ಕಾರ್ಮಿಕ್ ಅವಧಿ ಮುಗಿದಿದೆ ಮತ್ತು ಅವರು ನಿಮ್ಮ ಭವಿಷ್ಯದ ಬೆಳವಣಿಗೆಗೆ ಅರ್ಹರಲ್ಲ ಎಂದರ್ಥ. ಆದ್ದರಿಂದ ಯಾವುದೇ ದೂರಾಗುವಿಕೆಗೆ ಅತಿಯಾಗಿ ಕೊರಗಬೇಡಿ. ಈ ಉತ್ತರ ಭಾದ್ರಪದ ನಕ್ಷತ್ರದ ಒಂದು ಚಲನೆ, ಶಿಕ್ಷಣ, ಸ್ಪರ್ಧೆ ಮತ್ತು ವಿದೇಶ ಯೋಗ ಅಕ್ಟೋಬರ್ 9, 2026ರಿಂದ ಫೆಬ್ರವರಿ 8, 2027ರ ಅವಧಿಯಲ್ಲಿ ಶನಿದೇವನು ಬುಧನ ನಕ್ಷತ್ರವನ್ನು ಬಿಟ್ಟು ತನ್ನದೇ ಆದ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶಿಸಲಿದ್ದಾನೆ. ಈ ಒಂದು ಬದಲಾವಣೆಯು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಪೀಳಿಗೆಗೆ ಅತ್ಯಂತ ಮಹತ್ವದ್ದಾಗಿದೆ. ಶನಿಯು ತನ್ನ ಸ್ವಂತ ನಕ್ಷತ್ರಕ್ಕೆ ಬಂದಾಗ ನಿಮ್ಮಲ್ಲಿ ಜ್ಞಾನದ ಹಸಿವು ಅನ್ನೋದು ಹೆಚ್ಚಾಗುತ್ತೆ. ಯಾವುದೇ ವಿಷಯದ ಆಳಕ್ಕೆ ಇಳಿದು ಕಲಿಯುವ ಜಾಣ್ಮೆ ಮೂಡುತ್ತೆ. ವಿದ್ಯಾರ್ಥಿಗಳು ಈ ಒಂದು 11 ತಿಂಗಳ ಅವಧಿಯಲ್ಲಿ ಯಾವುದಾದರೂ ದೊಡ್ಡ ಉನ್ನತ ಶಿಕ್ಷಣ ಸಂಸ್ಥೆ, ಪ್ರಮುಖ ಕೋಚಿಂಗ್ ಸೆಂಟರ್ ಅಥವಾ ವೃತ್ತಿಪರ ತರಗತಿಗಳಿಗೆ ಸೇರ್ಪಡೆಯಾಗುವ ಬಲವಾದ ಯೋಗವಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ. ನಿಮ್ಮ ಈ ಒಂದು ಕ್ಲಾಸುಗಳಲ್ಲಿ ಅಥವಾ ಕೋಚಿಂಗ್ ಸೆಂಟರ್ಗಳಲ್ಲಿ ಸಹಪಾಠಿಗಳೊಂದಿಗೆ ಅಥವಾ ಇತರರೊಂದಿಗೆ ಸಣ್ಣ ಪುಟ್ಟ ಜಗಳಗಳು, ವೈಮನಸ್ಸುಗಳು
ಅಥವಾ ವಾದ ವಿವಾದಗಳು ನಡೆಯುವ ಸಾಧ್ಯತೆ ಹೆಚ್ಚು. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಇಲ್ಲಿ ಅತಿ ಮುಖ್ಯ. ಇನ್ನು ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಉದ್ಯೋಗದ ನಿಮಿತ್ತ ಜನ್ಮಸ್ಥಳದಿಂದ ದೂರ ಹೋಗಲು ಅಥವಾ ವಿದೇಶ ಪ್ರವಾಸ ಕೈಗೊಳ್ಳಲು ಬಯಸುವ ಸಿಂಹರಾಶಿಯವರಿಗೆ ಈ ಒಂದು ಅವಧಿ ಅತ್ಯುತ್ತಮವಾದ ಸುವರ್ಣಾವಕಾಶಗಳನ್ನು ಸೃಷ್ಟಿಸುತ್ತೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಶನಿಯ ಈ ಒಂದು ನಕ್ಷತ್ರ ಚಲನೆಯು ಕಠಿಣ ಪರಿಶ್ರಮದ ನಂತರ ಯಶಸ್ಸನ್ನು ತಂದುಕೊಡುತ್ತೆ. ಈ ಪಾಲುದಾರಿಕೆ ಮತ್ತು ಈ ಒಂದು ವಾಣಿ ನಿಯಂತ್ರಣ, ವೈವಾಹಿಕ ಜೀವನ. ಸಿಂಹರಾಶಿ ಶನಿದೇವನು 7ನೇ ಮನೆಯ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆಯ ಒಂದು ಸ್ಥಾನ ಅಧಿಪತಿಯೂ ಆಗಿದ್ದಾನೆ. ಅಕ್ಟೋಬರ್ 9ರಿಂದ ಫೆಬ್ರವರಿ 8ರ ನಡುವೆ ಶನಿಯು ಉತ್ತರ ಭಾದ್ರಪದ ಈ ನಕ್ಷತ್ರದಲ್ಲಿ ಇದ್ದಾಗ, ಅಂದರೆ ಕನ್ಯಾ ಅಥವಾ ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗಲು ಅಥವಾ ಕೌಟುಂಬಿಕ ಮಾತುಕತೆಗಳು ಸಫಲವಾಗಲು ಅತ್ಯಂತ ಪೂರಕ ವಾತಾವರಣ ಇರುತ್ತೆ. ಈ ಹೊಸ ವ್ಯಾಪಾರ ಪಾಲುದಾರಿಕೆ ಕೈ ಹಾಕಲು ಇದು ಒಂದು ಒಳ್ಳೆಯ ಸಮಯ ಅಂತಲೇ ನಾವು ಅನ್ನಬಹುದು. ಆದರೆ ನಕಾರಾತ್ಮಕ ಅಂಶವೆಂದರೆ ಶನಿಯು 2ನೇ ಮನೆಯಲ್ಲಿ ವೀಕ್ಷಿಸುತ್ತಿರುವುದರಿಂದ ನಿಮ್ಮ ವಾಣಿ ಅಥವಾ ಮಾತಿನ ಮೇಲೆ ನಿಮಗೆ ನಿಯಂತ್ರಣ ತಪ್ಪಬಹುದು. ಸಿಂಹರಾಶಿಯ ಅಗ್ನಿತತ್ವದ ರಾಶಿಯಾಗಿದ್ದು ಇದರ ಅಧಿಪತಿ ಸೂರ್ಯನಾಗಿರುವುದರಿಂದ ನಿಮ್ಮಲ್ಲಿ ಸ್ವಾಭಾವಿಕವಾಗಿಯೇ ಒಂದು ರೀತಿಯ ರಾಜಗಾಂಭೀರ್ಯ ಮತ್ತು ಅಹಂಕಾರ ಇರುತ್ತೆ. ಈ ಅವಧಿಯಲ್ಲಿ ನೀವು ಯೋಚಿಸದೆ ಆಡುವ ಮಾತುಗಳು ನಿಮ್ಮ ವೈವಾಹಿಕ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಬಹುದು. ಮಾತನಾಡುವ ಮುನ್ನ ಯೋಚಿಸದೆ ಮಾತನಾಡಿದ ನಂತರ ನಾನು ಏಕಪ್ಪ ಹೀಗೆ ಆಡಿದೆ ಎಂದು ಪಶ್ಚಾತ್ತಾಪ ಪಡುವ ಪರಿಸ್ಥಿತಿ ಬರಬಹುದು. ನಿಮ್ಮ ಮಾತಿನ ತೀಕ್ಷ್ಣತೆಯಿಂದ ಸಂಗಾತಿಯ ಮನಸ್ಸಿಗೆ ನೋವಾಗಬಹುದು ಅಥವಾ ಅವರ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಆದ್ದರಿಂದ ನಿಮ್ಮ ಕೋಪ ಮತ್ತು ಈ ಒಂದು ಜಿಹ್ವಾ ಚಾಲವ್ಯವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಈ ಒಂದು ದಯ್ಯಾಕಾಲದ ಅತ್ಯಂತ ದೊಡ್ಡ ಸವಾಲು ಅನ್ನಬಹುದು. ಕೌಟುಂಬಿಕ ಅಭಿವೃದ್ಧಿ ಮತ್ತು ಸಾಲದ ಯೋಗ ಮತ್ತು ಆರ್ಥಿಕ ನಿರ್ವಹಣೆ ಅಂತಲೇ ಅನ್ನಬಹುದು. ಸಿಂಹರಾಶಿಯವರೇ, ಈ ಶನಿ ದಯ್ಯ ನಡೆಯುತ್ತಿದ್ದರೂ ಸಹ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಬೃಹಸ್ಪತಿ ಶುಭ ದೃಷ್ಟಿಯು 4ನೇ ಮನೆಯ ಸುಖ ಮತ್ತು ಕೌಟುಂಬಿಕ ಸ್ಥಾನ ಮೇಲೆ ಬೀಳುತ್ತಿರುವುದರಿಂದ ಈ ಕೆಲವು ಅತ್ಯಂತ ಸಕಾರಾತ್ಮಕ ಯೋಗಗಳು ಒದಗಿ ಬರುತ್ತೆ. ವಿಶೇಷವಾಗಿ ಈ ಸಂತಾನ ನಿರೀಕ್ಷೆಯಲ್ಲಿದ್ದ ದಂಪತಿಗಳಿಗೆ ಅಥವಾ ಕೌಟುಂಬಿಕವಾಗಿ ತಮ್ಮ ವಂಶವನ್ನು ವಿಸ್ತರಿಸಲು ಯೋಜನೆಗಳನ್ನು ರೂಪಿಸುತ್ತಿದ್ದ ಕುಟುಂಬಗಳಿಗೆ ಈ ಒಂದು 11 ತಿಂಗಳು ಅವಧಿ ಅತ್ಯಂತ ಶುಭ ವಾರ್ತೆಯನ್ನು ತರಲಿದೆ. ಸಂತಾನ ಭಾಗ್ಯದ ಬಲವಾದ ಯೋಗಗಳು ಜಾತಕದಲ್ಲಿ ಗೋಚರಿಸುತ್ತಿವೆ. ಆರಂಭದಲ್ಲಿ ಕೆಲವು ಸಣ್ಣ ಪುಟ್ಟ ದೈಹಿಕ ತೊಂದರೆಗಳು ಅಥವಾ ಹೆದರಿಕೆ ಉಂಟಾದರೂ ಅಂತಿಮವಾಗಿ ಫಲಿತಾಂಶವು ಅತ್ಯಂತ ಸಂತೋಷದಾಯಕವಾಗಿ ಇರುತ್ತೆ. ಆದರೆ ಶನಿಯು ತನ್ನದೇ ಆದ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಚಲಿಸಿದಾಗ ನಿಮ್ಮ ಆರ್ಥಿಕ ನಿರ್ಧಾರಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಈ ಅವಧಿಯಲ್ಲಿ ಹೊಸ ವಾಹನ, ದ್ವಿಚಕ್ರ ವಾಹನ ಅಥವಾ ಆಸ್ತಿ ಖರೀದಿಯ ನಿಮಿತ್ತ ನೀವು ದೊಡ್ಡ ಮೊತ್ತದ ಈ ಒಂದು ಬ್ಯಾಂಕ್ ಸಾಲವನ್ನು ಲೋನ್ ಪಡೆಯುವ ಸಾಧ್ಯತೆಗಳಿವೆ. ಯಾವುದೇ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಅಥವಾ ಹೊಸ ಉದ್ಯಮ ಹೂಡಿಕೆಗಳಲ್ಲಿ ಭಾಗವಹಿಸಲು ನೀವು ಹಣಕಾಸಿನ ನೆರವನ್ನು ಪಡೆಯಬಹುದು. ದೀರ್ಘಾವಧಿಯ ಪ್ರಯಾಣಗಳು ಹೆಚ್ಚಾಗಲಿದ್ದು ಇದರಿಂದಾಗಿ ಧನ ವ್ಯಯವಾಗುವ ಸಂಭವವಿರುತ್ತೆ. ನಿಮ್ಮ ಆದಾಯಕ್ಕಿಂತ ವೆಚ್ಚಗಳು ಹೆಚ್ಚಾಗದಂತೆ ಬಜೆಟ್ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಈ ಅವಧಿಯ ಪ್ರಮುಖ ಮಂತ್ರವಾಗಿದೆ. ಈ ಮಾನಸಿಕ ಒತ್ತಡ, ನಿದ್ರಾಹೀನತೆ ಮತ್ತು ಜಾತಕದ ಒಂದು ಗ್ರಹ ಸ್ಥಿತಿ. ಶನಿಯು ಅಷ್ಟಮ ಸ್ಥಾನದಲ್ಲಿದ್ದಾಗ ಮಾನಸಿಕವಾಗಿ ಕೆಲವು ತಲ್ಲಣಗಳು ಸೃಷ್ಟಿಸುವುದು ಆತನ ಸ್ವಾಭಾವಿಕ ಗುಣ. ಈ ಒಂದು 11 ತಿಂಗಳುಗಳಲ್ಲಿ ಸಿಂಹರಾಶಿಯವರ ಮನಸ್ಸಿನಲ್ಲಿ ಅಕಾರಣವಾದ ನಕಾರಾತ್ಮಕ ಆಲೋಚನೆಗಳು, ನೆಗೆಟಿವಿಟಿ ಅಥವಾ ಭವಿಷ್ಯದ ಬಗೆಗಿನ ಅನಗತ್ಯ ಭಯಗಳು ಮೂಡಬಹುದು. ಮುಖ್ಯವಾಗಿ ನಿಮ್ಮ ದೈನಂದಿನ ನಿದ್ರೆಯ ಮಾದರಿಯಲ್ಲಿ ಏರುಪೇರಾಗಬಹುದು. ರಾತ್ರಿಯ ಸಮಯದಲ್ಲಿ ನಿದ್ರೆ ಬಾರದಿರುವುದು ಅಥವಾ ತಡವಾಗಿ ನಿದ್ರಿಸುವುದು ನಿಮ್ಮ ದೈಹಿಕ ಆರೋಗ್ಯದ ಮೇಲೂ ಪ್ರಭಾವ ಬೀರಬಹುದು. ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಜನ್ಮಜಾತಕದಲ್ಲಿ ಚಂದ್ರಗ್ರಹ ಅಥವಾ ಶನಿಗ್ರಹಗಳು ದುರ್ಬಲವಾಗಿದ್ದರೆ
ಅಥವಾ ರಾಹುಕೇತುಗಳ ನಕಾರಾತ್ಮಕ ಪ್ರಭಾವದಲ್ಲಿದ್ದರೆ ಈ ನಿದ್ರಾಹೀನತೆ ಮತ್ತು ಮಾನಸಿಕ ಖಿನ್ನತೆಯ ಸಮಸ್ಯೆಗಳು ಸ್ವಲ್ಪ ತೀವ್ರವಾಗಬಹುದು. ಈ ಗ್ರಹಗಳ ಈ ಗೋಚಾರ ಫಲವು ಸಾರ್ವತ್ರಿಕವಾಗಿದ್ದರೂ ನಿಮ್ಮ ವೈಯಕ್ತಿಕ ಜಾತಕದ ಈ ದಶಾಭುಕ್ತಿಗಳು ನಿಮ್ಮ ನಿಜವಾದ ಅನುಭವಗಳನ್ನು ನಿರ್ಧರಿಸುತ್ತೆ. ಆದ್ದರಿಂದ ಮನಸ್ಸನ್ನು ಸದಾ ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಲು ಈ ಧ್ಯಾನ ಅಥವಾ ಯೋಗದ ಮೊರೆ ಹೋಗುವುದು ಉತ್ತಮ. ಶನಿದಯ್ಯ ದೋಷ ನಿವಾರಣೆಗೆ ಅತ್ಯಂತ ಸರಳ ಮತ್ತು ಅಚೂಕ ಪರಿಹಾರಗಳು. ಸಿಂಹ ರಾಶಿಯವರೇ, ಅಷ್ಟಮ ಶನಿಯ ಈ ಒಂದು ಕಠಿಣ ಸವಾಲುಗಳನ್ನು ಎದುರಿಸಲು ಮತ್ತು ಶನಿದೇವನ ಕೃಪೆಗೆ ಪಾತ್ರರಾಗಲು ಕೆಲವು ಅತ್ಯಂತ ಶಕ್ತಿಶಾಲಿ ಮತ್ತು ಅಚೂಕವಾದ ಪರಿಹಾರಗಳನ್ನು ಸೂಚಿಸಲಾಗಿದೆ. ಇವುಗಳನ್ನು ನೀವು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ದಯ್ಯ ಪ್ರಭಾವವು ಗಣನೀಯವಾಗಿ ಕಡಿಮೆಯಾಗುತ್ತೆ. ಶನಿ ಬೀಜ ಮಂತ್ರದ ಒಂದು ಪಠಣೆ ಮಾಡಿ. ಶನಿಯ ದಯ್ಯ ಮುಗಿಯುವವರೆಗೆ ಪ್ರತಿದಿನ ಕನಿಷ್ಠ 108 ಬಾರಿ ಈ ಬೀಜ ಮಂತ್ರ ನೀವು ಪಠಿಸಿ, ಜಪಿಸಿ. ಓಂ ಪ್ರಾಂ ಪ್ರೀಂ ಪ್ರಂ ಸಂ ಶನೇಶ್ವರಾಯ ನಮಃ. ನೋಡಿ, ಮತ್ತೊಂದು ಸಲ ಹೇಳ್ತೀನಿ. ಓಂ ಪ್ರಾಂ ಪ್ರೀಂ ಪ್ರಂ ಸಂ ಶನೇಶ್ವರಾಯ ನಮಃ. ಈ ಶನಿ ಪ್ರಾರ್ಥನಾ ಸ್ತೋತ್ರ ಪ್ರತಿದಿನ ಸಂಜೆ ವೇಳೆ ಶನಿದೇವನ ಈ ಒಂದು ಪ್ರಸಿದ್ಧ ಶ್ಲೋಕವನ್ನು 108 ಬಾರಿ ಶ್ರದ್ಧೆಯಿಂದ ಪಠಿಸಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರಂ. ಹನುಮಾನ್ ಚಾಲೀಸ. ಶನಿದೇವನಿಗೆ ಹನುಮಂತ ಎಂದರೆ ಅತ್ಯಂತ ಪ್ರೀತಿ. ಪ್ರತಿದಿನ ನಿಯಮಿತವಾಗಿ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಶನಿ ದೋಷಗಳೆಲ್ಲವೂ ದೂರವಾಗುತ್ತೆ. ಈ ಸೂರ್ಯನಾರಾಯಣನ ಆರಾಧನೆ ಮಾಡಿ. ಸಿಂಹ ರಾಶಿಯ ಅಧಿಪತಿ ಸೂರ್ಯನಾಗಿರುವುದರಿಂದ ಪ್ರತಿದಿನ ಬೆಳಗ್ಗೆ ತಾಮ್ರದ ಪಾತ್ರೆಯಿಂದ ಸೂರ್ಯನಿಗೆ ಆರ್ಘ್ಯವನ್ನು ನೀರನ್ನು ಅರ್ಪಿಸಿ ಮತ್ತು ಸೂರ್ಯ ಬೀಜ ಮಂತ್ರವಾದ ಓಂ ಹೀಂ ಹೀಂ ಸಹ ಸೂರ್ಯಾಯ ನಮಃ ಎಂಬುದನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ. ಶನಿಯ ಈ ಒಂದು 11 ತಿಂಗಳ ದಯ್ಯ ಅವಧಿಯು ಕೇವಲ ಆಕಾಶದಲ್ಲಿ ನಡೆಯುತ್ತಿರುವ ಗ್ರಹಗಳ ಚಲನೆಯಲ್ಲ, ಇದು ನಿಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಫಲಿಸುವಂತಹ ಒಂದು ಜೀವಂತ ಪ್ರತಿಕ್ರಿಯೆ ಅನ್ನಬಹುದು. ಸಿಂಹರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವದ ಗುಣ ಹೊಂದಿದ್ದಾರೆ. ಈ ಸಿಂಹದಂತೆ ಈ ಗಾಂಭೀರ್ಯ, ಧೈರ್ಯ ಮತ್ತು ಸ್ವಾಭಿಮಾನ ನಿಮ್ಮ ರಕ್ತದಲ್ಲೇ ಬಂದಿರೋದು. ಆದರೆ ಶನಿಯು 8ನೇ ಮನೆಯಲ್ಲಿದ್ದಾಗ ಈ ಒಂದು ಸ್ವಾಭಿಮಾನವು ಕೆಲವೊಮ್ಮೆ ಅಹಂಕಾರವಾಗಿ ಬದಲಾಗುವ ಅಪಾಯ ಇದೆ. ನೀವು ಎಲ್ಲವನ್ನ ನಿಯಂತ್ರಿಸಲು ಬಯಸುತ್ತೀರಿ, ಆದರೆ ಪರಿಸ್ಥಿತಿಗಳು ನಿಮ್ಮ ಕೈಮೀರಿ ಹೋಗುತ್ತಿರುವಂತೆ ಭಾಸವಾಗುತ್ತೆ. ಈ ಬದಲಾವಣೆಯನ್ನು ನೀವು ಹೇಗೆ ಸ್ವೀಕರಿಸುತ್ತೀರಿ ಎಂಬುದರ ಮೇಲೆ ನಿಮ್ಮ ಯಶಸ್ಸು ನಿರ್ಧಾರವಾಗುತ್ತೆ. ನಿಮ್ಮ ಕಚೇರಿಯಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳೊಂದಿಗೆ ಈ ವಾದ ಮಾಡುವಾಗ ನಿಮ್ಮ ಧ್ವನಿಯ ಏರಿಳಿತದ ಮೇಲೆ ನಿಗಾ ಇರಲಿ. ನೀವು ಸರಿಯಾದ ವಿಷಯವನ್ನೇ ಹೇಳುತ್ತಿದ್ದರೂ ಅದನ್ನು ವ್ಯಕ್ತಪಡಿಸುವ ರೀತಿ ಇತರರಿಗೆ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡಬಹುದು. ಶನಿಯು ನಿಮ್ಮನ್ನು ನಮ್ರತೆಯಿಂದ ಇರಲು ಕಲಿಸುತ್ತಾನೆ. ನೀವು ಎಷ್ಟೇ ಈ ಒಂದು ನಮ್ರರಾಗಿರುತ್ತೀರೋ ಅಷ್ಟು ಶನಿದೇವನ ನಕಾರಾತ್ಮಕ ದೃಷ್ಟಿ ನಿಮ್ಮಿಂದ ದೂರವಿರುತ್ತೆ. ಮನಸ್ಸಿನಲ್ಲಿ ಉಂಟಾಗುವ ಗೊಂದಲಗಳನ್ನು ನಿವಾರಿಸಲು ಪ್ರತಿದಿನ ಕನಿಷ್ಠ 15 ನಿಮಿಷಗಳ ಕಾಲ ಮೌನವಾಗಿರಲು ಕಲಿಯಿರಿ. ಈ ಮೌನವು ನಿಮ್ಮನ್ನು ಆಂತರಿಕ ಶಕ್ತಿಯನ್ನು ನೀಡುತ್ತೆ. ನಿಮ್ಮ ಯೋಜನೆಗಳನ್ನು ಯಾರಿಗೂ ಮುಂಚಿತವಾಗಿ ಬಹಿರಂಗಪಡಿಸಬೇಡಿ. ಕೆಲಸ ಪೂರ್ಣಗೊಳ್ಳುವವರೆಗೆ ನಿಮ್ಮ ಆಲೋಚನೆಗಳನ್ನು ರಹಸ್ಯವಾಗಿಡುವುದು ಈ ಅವಧಿಯಲ್ಲಿ ಅತ್ಯಂತ ಬುದ್ಧಿವಂತದ ಒಂದು ಲಕ್ಷಣ. ಸಿಂಹರಾಶಿಯವರೇ, ಶನಿಯು ಕಷ್ಟಗಳನ್ನು ನೀಡುವ ಕ್ರೂರ ಗ್ರಹವಲ್ಲ. ಆತ ನಿಮ್ಮನ್ನು ತಿದ್ದಿ ತೀಡುವ ಒಬ್ಬ ಕಠಿಣ ಶಿಕ್ಷಕ. ಚಿನ್ನವು ಬೆಂಕಿಯಲ್ಲಿ ಬೆಂದರೂ ಕೂಡ ಆಭರಣವಾಗಿ ಹೇಗೆ ಮಿನುಗುತ್ತದೆಯೋ ಹಾಗೆಯೇ ಸಿಂಹರಾಶಿಯವರು ಈ ಒಂದು 11 ತಿಂಗಳ ಶನಿ ದಯ್ಯದ ಕಠಿಣ ಪರಿಸ್ಥಿತಿಗಳನ್ನು ಬೆಂದು ಜಗತ್ತಿಗೆ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾಗಿ ಹೊರಹೊಮ್ಮಲಿದ್ದೀರಿ. ನಿಮ್ಮ ಮೇಲಿರುವ ಜವಾಬ್ದಾರಿಗಳನ್ನು ಎದರಿ ಓಡಿ ಹೋಗದೆ ಅವುಗಳನ್ನು ಮುಗುಳ್ನಗೆಯಿಂದ ಸ್ವೀಕರಿಸಿ. ಸಾಲದ ಹೊರೆ ಇರಲಿ, ಆರೋಗ್ಯದ ಏರುಪೇರಿರಲಿ ಅಥವಾ ಸಂಬಂಧಗಳ ಕಸರತ್ತಿರಲಿ,
ಇವೆಲ್ಲವೂ ನಿಮ್ಮನ್ನ ಮುಂದಿನ ಸುಂದರ ಭವಿಷ್ಯಕ್ಕೆ ಸಿದ್ಧಗೊಳಿಸಲು ಪ್ರಕೃತಿ ಮಾಡುತ್ತಿದೆ. ನೋಡಿದ್ರಲ್ಲ, ಏನೆಲ್ಲ ಶುಭ ಫಲಗಳು, ಶುಭ ವಿಚಾರಗಳು ಏನೆಲ್ಲ ನಿಮ್ಗೆ ಇವಾಗ ಗೊತ್ತಾಯ್ತು. ಈ ವಿಡಿಯೋದಲ್ಲಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಸಿಂಹ ರಾಶಿಯವರ ಈ ಒಂದು ವರ್ಚಸ್ಸು ತುಂಬಾನೇ ಆಕರ್ಷಕವಾಗಿರುತ್ತೆ ಅಂತಾನೆ ಹೇಳ್ಬಹುದು. ಇವರು ಈ ಒಂದು ನಾಯಕತ್ವದ ಒಂದು ಸ್ವಭಾವ ತುಂಬಾನೇ ಹೊಂದಿದ್ದಾರೆ. ಹಾಗಾಗಿ ಈ ಒಂದು ರಾಶಿ ಕ್ರಿಯಾತ್ಮತೆಗೆ ತುಂಬಾನೇ ಆಕರ್ಷಣೆ ಅನ್ನೋದು ಹೊಂದಿರುತ್ತೆ. ಈ ಸಿಂಹ ರಾಶಿಯವರು ವಿಶಿಷ್ಟ ಮನೋಭಾವ ಮತ್ತು ಇವರು ತುಂಬಾನೇ ಮೃದು ಸ್ವಭಾವದವರು. ಎಷ್ಟೇ ಕಷ್ಟಪಟ್ರು ಇವರು ಎಷ್ಟೇ ಕಷ್ಟಪಟ್ಟಿರ್ತಾರೆ ಅದಕ್ಕೆ ತಕ್ಕ ಪ್ರತಿಫಲ ಇವರು ಪಡೆದೇ ಸಾಧಿಸುತ್ತಾರೆ ಅಂತಾನೆ ಅನ್ಬಹುದು. ಸಿಂಹ ಯಾವತ್ತಿದ್ರೂ ತಾಳ್ಮೆಯಿಂದ ಕಾಯ್ಕೊಂಡು ಇದ್ದು ಆಮೇಲೆ ಜಯ ಸಾಧಿಸುತ್ತಲ್ಲ, ಹಾಗೆ ಇವರಲ್ಲೂ ಕೂಡ ಆ ಸ್ವಭಾವ ಇದ್ದೇ ಇರುತ್ತೆ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.